ಮಹದೇವಪುರ ಕ್ಷೇತ್ರದಲ್ಲಿ 4 ಬಾರಿ MLA, MP, ಕಾರ್ಪೊರೇಟರ್ಸು ಎಲ್ಲ ಸೋಲ್ತಾ ಇದ್ದೀವಿ ನಾವು. ಮೂಲತಃ ಮಹದೇವಪುರ ಅಂತಂದರೆ ಕಾಂಗ್ರೆಸ್ ಬೆಲ್ಟ್ ಇರೋವಂಥ ಕ್ಷೇತ್ರದಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತಂದರೆ ಓಟ್ ಹಾಕಿ ಸೋಲ್ತಾ ಇಲ್ಲ, ಬೋಗಸ್ ಓಟದಿಂದ ಮತಗಳ್ಳತನದಿಂದ ಸೋಲ್ತಾ ಇದ್ದೀವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ACC ಪ್ರಧಾನ ಕಾರ್ಯದರ್ಶಿಗಳು ಹಾಗೂ MP ಆಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಣವನ್ನು ತೊಟ್ಟಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಭಾವಿಸಿರ್ತೀವಿ. ಯಾಕಂತಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಓಟ್ ಹಾಕಿದ್ರೇನು ಪ್ರಾಮಾಣಿಕವಾಗಿ ಸೋಲ್ತಾ ಇದ್ದೀವಿ. ನಾವು ಓಟ್ ಹಾಕದೆ ಸೋತಿದ್ರೆ ತೊಂದರೆ ಇಲ್ಲ, ಓಟ್ ಹಾಕಲಿಲ್ಲ ಸೋತಿದ್ದೀವಿ ಅಂತ ಹೇಳಿದ್ರು. ಆದರೆ ಓಟ್ ಹಾಕ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ನಿಷ್ಠೆಯಿಂದನೂ ಇದ್ದೀವಿ. ಆದರೆ ಸೋಲ್ತಾ ಇದ್ದೀವಿ ಅಂದರೆ 1,20,000 ಬೋಗಸ್ ಓಟ್ ಇದೆ. ಲಾಸ್ಟ್ ಟೈಮ್ MP ಎಲೆಕ್ಷನಲ್ಲಿ 35,000 ಬೋಗಸ್ ಓಟನ್ನು ನಾವು ತಗೊಂಡ್ವಿ. ಆದರೆ ಯಾವುದೇ ರೀತಿಯಾಗಿ ರಿಜೆಕ್ಟ್ ಆಗಲಿಲ್ಲ. ರಿಜೆಕ್ಟ್ ಆಯಿತು ಅಂತ ರಿಪೋರ್ಟ್ ಕೊಟ್ಟದೇನು ಓಟು ರಿಜೆಕ್ಟ್ ಆಗಲಿಲ್ಲ. ಟ್ರೈನಲ್ಲಿ ಮತ್ತು ಹೊರಗಡೆಯಿಂದ 1 ವಾರಕ್ಕೆ ಮೊದಲೇ ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಶೆಡ್ಗಳಲ್ಲಿ ಕರ್ಕೊಂಬಂದು ಬೋಗಸ್ ಓಟ್ ಮಾಡಿಸಿದ್ದಾರೆ. ಹಾಗಾಗಿ ಈ ಸರಿ ಡೆಲ್ಲಿ ಮಟ್ಟದಲ್ಲಿ ಮಹದೇವಪುರ ಕ್ಷೇತ್ರ, ವಿಶೇಷವಾಗಿ ಮಹದೇವಪುರ ಕ್ಷೇತ್ರದಕ್ಕೋಸ್ಕರನೇ ಈ ಪ್ರತಿಭಟನೆ ನಡೀತಾ ಇರೋದು. ಯಾಕಂತಂದರೆ ನಾವು ಪ್ರಾಮಾಣಿಕವಾಗಿ ಓಟ್ ಮಾಡಿದ್ರೇನು ಸೋಲ್ತಾ ಇದ್ದೀವಿ, ಮತಗಳ್ಳತನ ಮಾಡ್ತಾರೋ BJP ಅವ್ರಿಗೆ ಕಡಿವಾಣ ಹಾಕ್ಬೇಕಂತೇಳಿ ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಸಹ ಎತ್ತೆಚ್ಚಿಕೊಂಡು ಇನ್ನು ಮೇಲೆ ಬೂತ್ ಮಟ್ಟದಿಂದ ಕಾರ್ಯನಿರ್ವಹಿಸಿ ಎಲ್ಲಿ ಬೋಗಸ್ ಆಗಿದೆ ಅಂತ ಗುರ್ತಿಡಿದು ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ನಾವು ಹೇಳ್ತೀವಿ. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಇದರಿಂದ ಕೆಲಸ ಮಾಡಿರ್ತಾರೆ ಎಲೆಕ್ಷನ್ ಟೈಮಲ್ಲಿ. ಇಂಥ ಫೇಕ್ ವೋಟರ್ಸು ಇಂಥದ್ದೆಲ್ಲ ಮಾಡಿ ಅವ್ರು ಗೆದ್ದರೆ ಎಷ್ಟು ಕಷ್ಟ ಆಗುತ್ತೆ? ಹೌದು ಸರ್, ತುಂಬ ನೋವಾಗುತ್ತೆ. ನಾವು ಕೌಂಟಿಂಗ್ ಟೈಮಲ್ಲಿ ನಾನು ಸಹ ಒಬ್ಬ ಬೂತ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಕೌಂಟಿಂಗಲ್ಲಿ ಒಬ್ಬ ಏಜೆಂಟಾಗಿ ಒಳಗಡೆ ಹೋದಾಗ ಇನ್ನೇನು ನಮ್ಮದೆಲ್ಲ ಕೌಂಟಿಂಗ್ ನಡೀತಾ ಇದೆ, ಲೀಡಲ್ಲಿದ್ದು ಇನ್ನೇನೋ ಗೆದ್ವಿ ಅಂತ ಸಂಭ್ರಮ ಮಾಡೋಷ್ಟರಲ್ಲಿ ಸುಮಾರು 45-50 ಬೂತ್ಗಳಿಂದ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ. ಬೂತ್ ನಂಬರು 333ನಲ್ಲಿ ಮಹದೇವಪುರ ತೂಬ್ರಳ್ಳಿ ಅಂತೇಳಿ 333ನಲ್ಲಿ ಹೌಸ್ ನಂಬರು 11 ಅಂತ ತೋರಿಸಿ 70 ಓಟ್ ಇದೆ. ಅದರಲ್ಲಿ ನೆನೆ AICC ಅವರೇ ಒಂದು ಟೀಮ್ ಬಂದು ರಿಸರ್ಚ್ ಮಾಡಿ ಈಗ ಅದನ್ನೆಲ್ಲ ಹೋಲ್ಡ್ ಮಾಡಿದ್ದಾರೆ. ಹೌಸ್ ನಂಬರ್ ಬರೀ 11 ಅಂತ, ಒಂದು ಹೌಸ್ ನಂಬರ್ 11ನಲ್ಲಿ 73 ಓಟು. ಒಂದು ಮನೆಯಲ್ಲಿ 73 ಜನ ಓಟ್ ಇರೋದಕ್ಕೆ ಸಾಧ್ಯನಾ?